ಕೇವಲ 21 ವರ್ಷದ ಯುವಕ ಹಳ್ಳಿ ಹಾಯ್ದ. ಆ ಹೈದನಿಗೆ 20 ಜನರು ಮಾಡುವ ಕೆಲಸವನ್ನ ಒಬ್ಬನೇ ಮಾಡಿ ಸಾಧನೆ ಮಾಡಿದ್ದಾನೆ. ಆ ಹಳ್ಳಿ ಬಾಹುಬಲಿ ಯಾರು, ಎಲ್ಲಿಯವನು ಗೊತ್ತಾ? ನಾವು ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬಾಗಲಕೋಟೆಯಲ್ಲೊಬ್ಬ ಹಳ್ಳಿ ಬಾಹುಬಲಿ 30 ಟನ್ ಕಬ್ಬು ಒಬ್ಬನೇ ಲೋಡ್ ಮಾಡಿದ. 20 ಜನ ಕಡಿದು ಇಟ್ಟಿರುವ 30 ಟನ್ ಕಬ್ಬು, ಎಲ್ಲ ಕಬ್ಬನ್ನು ಚಿರತೆ ವೇಗದಲ್ಲಿ ಲೋಡ್ ಮಾಡುತ್ತಿರುವ ಯುವಕ 20 ಜನ ಮಾಡುವ ಕೆಲಸವನ್ನ ಒಬ್ಬನೇ ಮಾಡಿ ದಾಖಲೆ. ಯುವಕನಿಗೆ ಸನ್ಮಾನ ಮಾಡಿ ಮೆಚ್ಚುಗೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಬುದ್ನಿ PM ಗ್ರಾಮದಲ್ಲಿ. ಈಗ ಕಬ್ಬು ನುರಿಸುವ ಸೀಸನ್ ಜೋರಾಗಿದೆ. ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ 13 ಸಕ್ಕರೆ ಕಾರ್ಖಾನೆಗಳಿದ್ದು ಕಬ್ಬು ಕಟಾವು ಕಾರ್ಮಿಕರಿಗೆ ಪುರುಸೊತ್ತಿಲ್ಲ. ಬುದ್ನಿ PM ಗ್ರಾಮದಲ್ಲಿ ವೀರೇಶ್ ಮಾದರ ಎಂಬ ಬಾಹುಬಲಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾನೆ. 6.5 ತಾಸಿನಲ್ಲಿ 30 ಟನ್ ಕಬ್ಬು ಹೇರಿ ದಾಖಲೆ ಮಾಡಿದ್ದಾನೆ. ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ರಾತ್ರಿ, ಮುಂಜಾನೆ 6 ಗಂಟೆಗೆ 9 ಗಂಟೆ. ಎಷ್ಟು ವರ್ಷದಿಂದ ಕಬ್ಬು ಕಡೆ ಐತಿ ರೀ? 4 ವರ್ಷ ಆಯ್ತು ಕಬ್ಬಿನ ಕೆಲಸ ಮಾಡಾಕತ್ತೀರಿ. ನಿಮ್ಗೆ ಯಾಕೆ ಅನಿಸ್ತೀರಿ ಈ ಥರ ಒಬ್ಬರೇ ಇರ್ಬೇಕು ಅಂತೇಳಿ? ಏನೋ ಒಂದು ಮಸ್ ಇತ್ತು ನಂಗೆ. ಮತ್ತೆ ನಮ್ಮ ಮಾಲಕರನ್ನ ಕೇಳಿದೆ, ಅವರು ಏರು ಅಂತಂದ್ರೆ ನಮ್ಮ ಗ್ಯಾಂಗ್ನವರು ಅವರು ಭಾಳ ಸಪೋರ್ಟ್ ಮಾಡಿದ್ರು ನಮಗೆ. ವೀರೇಶ್ ಮಾದರ ಎಂಬಾತ ಬಾಬು ಪಾಟೀಲ್ ಎಂಬುವರ ಹೊಲದಲ್ಲಿ 30 ಟನ್ ಕಬ್ಬು ಒಬ್ಬನೇ ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿದ್ದಾನೆ. 20 ಜನ ಮಾಡುವ ಕಾರ್ಯ ಒಬ್ಬನೇ ಮಾಡಿದ್ದಾನೆ. ಈ ಹಿನ್ನೆಲೆ ವೀರೇಶ್ಗೆ ಸ್ಥಳೀಯರು ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇಂಥ ಸಾಧನೆಗಳನ್ನಾಗಲಿ ಇನ್ನೂ ಯಾವುದೋ ಸಂದರ್ಭದಲ್ಲಿ ಸಾಧನೆ ಮಾಡ್ಬೋದು ಅಂತ ಯುವಕನ ಈ ಈರಪ್ಪ ಮಾದರನು ಅಂತ ಯುವಕನ ಒಬ್ಬನ ಸ್ಫೂರ್ತಿಯನ್ನು ತಗೊಂಡು ಯುವಕರು ಮುಂದೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥ ಕೆಲಸ ಮಾಡಬೇಕು. ದುಷ್ಟಚಟಗಳಿಗೆ ಬಲಿಯಾಗದಂಥ ವ್ಯವಸ್ಥೆಯಲ್ಲಿ ಯುವಕರು ಮುಂದಿನ ದಿನಮಾನದಲ್ಲಿ ಸಾಗಬೇಕು ಅನ್ನುವಂಥ ಮಾತು. ಒಟ್ಟಿನಲ್ಲಿ 20 ಜನ ಮಾಡುವ ಕಾರ್ಯವನ್ನು ಒಬ್ಬನೇ ಮಾಡಿ ಎಲ್ಲರ ಹುಬ್ಬೇರುವಂತೆ ಮಾಡಿ ಬೇಷೆನಿಸಿಕೊಂಡಿದ್ದಾನೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಆತ ಕೇವಲ 21 ವರ್ಷದ ಯುವಕ ಹಳ್ಳಿ ಹಾಯ್ದ. ಆ ಹೈದನಿಗೆ 20 ಜನರು ಮಾಡುವ ಕೆಲಸವನ್ನ ಒಬ್ಬನೇ ಮಾಡಿ ಸಾಧನೆ ಮಾಡಿದ್ದಾನೆ. ಆ ಹಳ್ಳಿ ಬಾಹುಬಲಿ ಯಾರು, ಎಲ್ಲಿಯವನು ಗೊತ್ತಾ? ನಾವು ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬಾಗಲಕೋಟೆಯಲ್ಲೊಬ್ಬ ಹಳ್ಳಿ ಬಾಹುಬಲಿ 30 ಟನ್ ಕಬ್ಬು ಒಬ್ಬನೇ ಲೋಡ್ ಮಾಡಿದ. 20 ಜನ ಕಡಿದು ಇಟ್ಟಿರುವ 30 ಟನ್ ಕಬ್ಬು, ಎಲ್ಲ ಕಬ್ಬನ್ನು ಚಿರತೆ ವೇಗದಲ್ಲಿ ಲೋಡ್ ಮಾಡುತ್ತಿರುವ ಯುವಕ 20 ಜನ ಮಾಡುವ ಕೆಲಸವನ್ನ ಒಬ್ಬನೇ ಮಾಡಿ ದಾಖಲೆ. ಯುವಕನಿಗೆ ಸನ್ಮಾನ ಮಾಡಿ ಮೆಚ್ಚುಗೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಬುದ್ನಿ PM ಗ್ರಾಮದಲ್ಲಿ. ಈಗ ಕಬ್ಬು ನುರಿಸುವ ಸೀಸನ್ ಜೋರಾಗಿದೆ. ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ 13 ಸಕ್ಕರೆ ಕಾರ್ಖಾನೆಗಳಿದ್ದು ಕಬ್ಬು ಕಟಾವು ಕಾರ್ಮಿಕರಿಗೆ ಪುರುಸೊತ್ತಿಲ್ಲ. ಬುದ್ನಿ PM ಗ್ರಾಮದಲ್ಲಿ ವೀರೇಶ್ ಮಾದರ ಎಂಬ ಬಾಹುಬಲಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾನೆ. 6.5 ತಾಸಿನಲ್ಲಿ 30 ಟನ್ ಕಬ್ಬು ಹೇರಿ ದಾಖಲೆ ಮಾಡಿದ್ದಾನೆ. ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ರಾತ್ರಿ, ಮುಂಜಾನೆ 6 ಗಂಟೆಗೆ 9 ಗಂಟೆ. ಎಷ್ಟು ವರ್ಷದಿಂದ ಕಬ್ಬು ಕಡೆ ಐತಿ ರೀ? 4 ವರ್ಷ ಆಯ್ತು ಕಬ್ಬಿನ ಕೆಲಸ ಮಾಡಾಕತ್ತೀರಿ. ನಿಮ್ಗೆ ಯಾಕೆ ಅನಿಸ್ತೀರಿ ಈ ಥರ ಒಬ್ಬರೇ ಇರ್ಬೇಕು ಅಂತೇಳಿ? ಏನೋ ಒಂದು ಮಸ್ ಇತ್ತು ನಂಗೆ. ಮತ್ತೆ ನಮ್ಮ ಮಾಲಕರನ್ನ ಕೇಳಿದೆ, ಅವರು ಏರು ಅಂತಂದ್ರೆ ನಮ್ಮ ಗ್ಯಾಂಗ್ನವರು ಅವರು ಭಾಳ ಸಪೋರ್ಟ್ ಮಾಡಿದ್ರು ನಮಗೆ. ವೀರೇಶ್ ಮಾದರ ಎಂಬಾತ ಬಾಬು ಪಾಟೀಲ್ ಎಂಬುವರ ಹೊಲದಲ್ಲಿ 30 ಟನ್ ಕಬ್ಬು ಒಬ್ಬನೇ ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿದ್ದಾನೆ. 20 ಜನ ಮಾಡುವ ಕಾರ್ಯ ಒಬ್ಬನೇ ಮಾಡಿದ್ದಾನೆ. ಈ ಹಿನ್ನೆಲೆ ವೀರೇಶ್ಗೆ ಸ್ಥಳೀಯರು ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇಂಥ ಸಾಧನೆಗಳನ್ನಾಗಲಿ ಇನ್ನೂ ಯಾವುದೋ ಸಂದರ್ಭದಲ್ಲಿ ಸಾಧನೆ ಮಾಡ್ಬೋದು ಅಂತ ಯುವಕನ ಈ ಈರಪ್ಪ ಮಾದರನು ಅಂತ ಯುವಕನ ಒಬ್ಬನ ಸ್ಫೂರ್ತಿಯನ್ನು ತಗೊಂಡು ಯುವಕರು ಮುಂದೆ
ಮುಂದೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥ ಕೆಲಸ ಮಾಡಬೇಕು. ದುಷ್ಟಚಟಗಳಿಗೆ ಬಲಿಯಾಗದಂಥ ವ್ಯವಸ್ಥೆಯಲ್ಲಿ ಯುವಕರು ಮುಂದಿನ ದಿನಮಾನದಲ್ಲಿ ಸಾಗಬೇಕು ಅನ್ನುವಂಥ ಮಾತು. ಒಟ್ಟಿನಲ್ಲಿ 20 ಜನ ಮಾಡುವ ಕಾರ್ಯವನ್ನು ಒಬ್ಬನೇ ಮಾಡಿ ಎಲ್ಲರ ಹುಬ್ಬೇರುವಂತೆ ಮಾಡಿ ಬೇಷೆನಿಸಿಕೊಂಡಿದ್ದಾನೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಆತ ಕೇವಲ 21 ವರ್ಷದ ಯುವಕ. ಹಳ್ಳಿ ಹೈದ. ಆ ಹೈದನಿಗೆ 20 ಜನರು ಮಾಡುವ ಕೆಲಸವನ್ನ ಒಬ್ಬನೇ ಮಾಡಿ ಸಾಧನೆ ಮಾಡಿದ್ದಾನೆ. ಆ ಹಳ್ಳಿ ಬಾಹುಬಲಿ ಯಾರು, ಎಲ್ಲಿಯವನು ಗೊತ್ತಾ? ನಾವು ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬಾಗಲಕೋಟೆಯಲ್ಲೊಬ್ಬ ಹಳ್ಳಿ ಬಾಹುಬಲಿ 30 ಟನ್ ಕಬ್ಬು ಒಬ್ಬನೇ ಲೋಡ್ ಮಾಡಿದ. 20 ಜನ ಕಡಿದು ಇಟ್ಟಿರುವ 30 ಟನ್ ಕಬ್ಬು. ಎಲ್ಲ ಕಬ್ಬನ್ನು ಚಿರತೆ ವೇಗದಲ್ಲಿ ಲೋಡ್ ಮಾಡುತ್ತಿರುವ ಯುವಕ. 20 ಜನ ಮಾಡುವ ಕೆಲಸವನ್ನ ಒಬ್ಬನೇ ಮಾಡಿ ದಾಖಲೆ. ಯುವಕನಿಗೆ ಸನ್ಮಾನ ಮಾಡಿ ಮೆಚ್ಚುಗೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಬುದ್ನಿ ಪಿಎಂ ಗ್ರಾಮದಲ್ಲಿ. ಈಗ ಕಬ್ಬು ನುರಿಸುವ ಸೀಸನ್ ಜೋರಾಗಿದೆ. ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ 13 ಸಕ್ಕರೆ ಕಾರ್ಖಾನೆಗಳಿದ್ದು ಕಬ್ಬು ಕಟಾವು ಕಾರ್ಮಿಕರಿಗೆ ಪುರುಸೊತ್ತಿಲ್ಲ. ಬುದ್ನಿ ಪಿಎಂ ಗ್ರಾಮದಲ್ಲಿ ವೀರೇಶ್ ಮಾದರ ಎಂಬ ಬಾಹುಬಲಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾನೆ. 6.5 ತಾಸಿನಲ್ಲಿ 30 ಟನ್ ಕಬ್ಬು ಹೇರಿ ದಾಖಲೆ ಮಾಡಿದ್ದಾನೆ. ಗಂಟೆಗೆ ಸ್ಟಾರ್ಟ್ ಮಾಡಿನ್ರಿ ರಾತ್ರಿ. ಮುಂಜಾನೆ 6 ಗಂಟೆಗೆ ಮುಗಿದ್ರೆ 9 ಗಂಟೆ. ಎಷ್ಟು ವರ್ಷದಿಂದ ಕಬ್ಬು ಕಡೆ ಐತಿ ರೀ? 4 ವರ್ಷ ಆಯ್ತು. ನಿಮ್ಮ ಕೆಲಸ ಮಾಡಕತ್ತೀರಿ. ಹಂಗೆ ಯಾಕೆ ಅನಿಸ್ತೀರಿ ಈ ಥರ ಒಬ್ಬರೇನೋ ಇರ್ಬೇಕು ಅಂತೇಳಿ? ಏನೋ ಒಂದು ಮಸ್ತ್ ಇತ್ತು ನಂಗೆ. ಮತ್ತೆ ನಮ್ಮ ಮಾಲಕರನ್ನ ಕೇಳಿದೆ, ಅವರು ಏನಂತಂದ್ರೆ ನಮ್ಮ ಗ್ಯಾಂಗ್ನವರು ಅವರು ಭಾಳ ಸಪೋರ್ಟ್ ಮಾಡಿದ್ರು ನಮಗೆ. ವೀರೇಶ್ ಮಾದರ ಎಂಬಾತ ಬಾಬು ಪಾಟೀಲ್ ಎಂಬುವರ ಹೊಲದಲ್ಲಿ 30 ಟನ್ ಕಬ್ಬು ಒಬ್ಬನೇ ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿದ್ದಾನೆ. 20 ಜನ ಮಾಡುವ ಕಾರ್ಯ ಒಬ್ಬನೇ ಮಾಡಿದ್ದಾನೆ. ಈ ಹಿನ್ನೆಲೆ ವೀರೇಶ್ಗೆ ಸ್ಥಳೀಯರು ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇಂಥ ಸಾಧನೆಗಳನ್ನಾಗಲಿ ಇನ್ನೂ ಯಾವುದೋ ಸಂದರ್ಭದಲ್ಲಿ ಸಾಧನೆ ಮಾಡ್ಬೋದು. ಅಂಥ ಯುವಕನ ಈ ಈರಪ್ಪ ಮಾದರ್ ಅನ್ನುವಂಥ ಯುವಕನ ಒಬ್ಬನ ಸ್ಫೂರ್ತಿಯನ್ನು ತಗೊಂಡು ಯುವಕರು ಮುಂದೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥ ಕೆಲಸ ಮಾಡಬೇಕು. ದುಷ್ಟಚಟಗಳಿಗೆ ಬಲಿಯಾಗದಂಥ ವ್ಯವಸ್ಥೆಯಲ್ಲಿ ಯುವಕರು ಮುಂದಿನ ದಿನಮಾನದಲ್ಲಿ ಸಾಗಬೇಕು ಅನ್ನುವಂಥ ಮಾತು. ಒಟ್ಟಿನಲ್ಲಿ 20 ಜನ ಮಾಡುವ ಕಾರ್ಯವನ್ನು ಒಬ್ಬನೇ ಮಾಡಿ ಎಲ್ಲರ ಹುಬ್ಬೇರುವಂತೆ ಮಾಡಿ ಬೇಷೆನಿಸಿಕೊಂಡಿದ್ದಾನೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಆತ ಕೇವಲ 21 ವರ್ಷದ ಯುವಕ. ಹಳ್ಳಿ ಹೈದ. ಆ ಹೈದನಿಗೆ 20 ಜನರು ಮಾಡುವ ಕೆಲಸವನ್ನ ಒಬ್ಬನೇ ಮಾಡಿ ಸಾಧನೆ ಮಾಡಿದ್ದಾನೆ. ಆ ಹಳ್ಳಿ ಬಾಹುಬಲಿ ಯಾರು, ಎಲ್ಲಿಯವನು ಗೊತ್ತಾ? ನಾವು ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬಾಗಲಕೋಟೆಯಲ್ಲೊಬ್ಬ ಹಳ್ಳಿ ಬಾಹುಬಲಿ 30 ಟನ್ ಕಬ್ಬು ಒಬ್ಬನೇ ಲೋಡ್ ಮಾಡಿದ. 20 ಜನ ಕಡಿದು ಇಟ್ಟಿರುವ 30 ಟನ್ ಕಬ್ಬು. ಎಲ್ಲ ಕಬ್ಬನ್ನು ಚಿರತೆ ವೇಗದಲ್ಲಿ ಲೋಡ್ ಮಾಡುತ್ತಿರುವ ಯುವಕ. 20 ಜನ ಮಾಡುವ ಕೆಲಸವನ್ನ ಒಬ್ಬನೇ ಮಾಡಿ ದಾಖಲೆ. ಯುವಕನಿಗೆ ಸನ್ಮಾನ ಮಾಡಿ ಮೆಚ್ಚುಗೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಬುದ್ನಿ ಪಿಎಂ ಗ್ರಾಮದಲ್ಲಿ. ಈಗ ಕಬ್ಬು ನುರಿಸುವ ಸೀಸನ್ ಜೋರಾಗಿದೆ. ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ 13 ಸಕ್ಕರೆ ಕಾರ್ಖಾನೆಗಳಿದ್ದು ಕಬ್ಬು ಕಟಾವು ಕಾರ್ಮಿಕರಿಗೆ ಪುರುಸೊತ್ತಿಲ್ಲ. ಬುದ್ನಿ ಪಿಎಂ ಗ್ರಾಮದಲ್ಲಿ ವೀರೇಶ್ ಮಾದರ ಎಂಬ ಬಾಹುಬಲಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾನೆ. 6.5 ತಾಸಿನಲ್ಲಿ 30 ಟನ್ ಕಬ್ಬು ಹೇರಿ ದಾಖಲೆ ಮಾಡಿದ್ದಾನೆ. ಗಂಟೆಗೆ ಸ್ಟಾರ್ಟ್ ಮಾಡಿನ್ರಿ ರಾತ್ರಿ. ಮುಂಜಾನೆ 6 ಗಂಟೆಗೆ ಮುಗಿದ್ರೆ 9 ಗಂಟೆ. ಎಷ್ಟು ವರ್ಷದಿಂದ ಕಬ್ಬು ಕಡೆ ಐತಿ ರೀ? 4 ವರ್ಷ ಆಯ್ತು. ನಿಮ್ಮ ಕೆಲಸ ಮಾಡಕತ್ತೀರಿ. ಹಂಗೆ ಯಾಕೆ ಅನಿಸ್ತೀರಿ ಈ ಥರ ಒಬ್ಬರೇನೋ ಇರ್ಬೇಕು ಅಂತೇಳಿ? ಏನೋ ಒಂದು ಮಸ್ತ್ ಇತ್ತು ನಂಗೆ. ಮತ್ತೆ ನಮ್ಮ ಮಾಲಕರನ್ನ ಕೇಳಿದೆ, ಅವರು ಏನಂತಂದ್ರೆ ನಮ್ಮ ಗ್ಯಾಂಗ್ನವರು ಅವರು ಭಾಳ ಸಪೋರ್ಟ್ ಮಾಡಿದ್ರು ನಮಗೆ. ವೀರೇಶ್ ಮಾದರ ಎಂಬಾತ ಬಾಬು ಪಾಟೀಲ್ ಎಂಬುವರ ಹೊಲದಲ್ಲಿ 30 ಟನ್ ಕಬ್ಬು ಒಬ್ಬನೇ ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿದ್ದಾನೆ.
20 ಜನ ಮಾಡುವ ಕಾರ್ಯ ಒಬ್ಬನೇ ಮಾಡಿದ್ದಾನೆ. ಈ ಹಿನ್ನೆಲೆ ವೀರೇಶ್ಗೆ ಸ್ಥಳೀಯರು ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇಂಥ ಸಾಧನೆಗಳನ್ನಾಗಲಿ ಇನ್ನೂ ಯಾವುದೋ ಸಂದರ್ಭದಲ್ಲಿ ಸಾಧನೆ ಮಾಡ್ಬೋದು ಅಂತ ಯುವಕನ ಈ ಈರಪ್ಪ ಮಾದರ್ ಅನ್ನುವಂಥ ಯುವಕನ ಒಬ್ಬನ ಸ್ಫೂರ್ತಿಯನ್ನು ತಗೊಂಡು ಯುವಕರು ಮುಂದೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥ ಕೆಲಸ ಮಾಡಬೇಕು. ದುಷ್ಟಚಟಗಳಿಗೆ ಬಲಿಯಾಗದಂಥ ವ್ಯವಸ್ಥೆಯಲ್ಲಿ ಯುವಕರು ಮುಂದಿನ ದಿನಮಾನದಲ್ಲಿ ಸಾಗಬೇಕು ಅನ್ನುವಂಥ ಮಾತು. ಒಟ್ಟಿನಲ್ಲಿ 20 ಜನ ಮಾಡುವ ಕಾರ್ಯವನ್ನು ಒಬ್ಬನೇ ಮಾಡಿ ಎಲ್ಲರ ಹುಬ್ಬೇರುವಂತೆ ಮಾಡಿ ಬೇಷ್ ಎನಿಸಿಕೊಂಡಿದ್ದ.